ಬೆಂಗಳೂರಿನಲ್ಲಿ ರಸ್ತೆ ಬದಿ ಕೆರೆಗಳ ಪಕ್ಕ ಮರ ಎಲ್ಲಿ ಔಸ್ಕೊಂಡು ಎಸೀಬೋದೋ ಅಲ್ಲೆಲ್ಲ ಎಲ್ಲೆಂದರಲ್ಲಿ ಜನ ಕಸ ಎಸೀತಾರೆ. ಅದರಲ್ಲಿ ಯಾವ ಅನುಮಾನವೂ ಇಲ್ಲ. ಅವರಂಥ ಪಾಪಿಗಳು ಇನ್ನೊಬ್ಬರೂ ಇಲ್ಲ ನನ್ನ ಪ್ರಕಾರದಲ್ಲಿ. ಅಷ್ಟು ದೊಡ್ಡ ದುಷ್ಟ ಪಾಪಿಗಳವರು ನನ್ನ ಪ್ರಕಾರ. ಎಲ್ಲೆಂದರಲ್ಲಿ ಕಸ ಹಾಕೋ ಈ ಜನರಿಗೆ ಬೆಂಗಳೂರು ಪ್ರಾಧಿಕಾರ, ಗ್ರೇಟರ್ ಬೆಂಗಳೂರು ಪ್ರಾಧಿಕಾರದ ಯಾವುದೋ ಒಂದು ಪ್ರಾಧಿಕಾರ, ಪೂರ್ವ, ಪಶ್ಚಿಮ, ಉತ್ತರ, ದಕ್ಷಿಣ, ಪಾತಾಳ ಅಥವಾ ಸಮುದ್ರ, ಯಾವುದೋ ಒಂದು ಪ್ರಾಧಿಕಾರ, ಆಟೋ ಬೆಂಗಳೂರಿನಲ್ಲಿ ಅವ್ರ ಮನೆ ಮುಂದೆನೇ ಕಸ, ಅವರು ಆಟೋ ಬಂದರೂ ಕೊಡದೆ ಎಲ್ಲ ಪಾರ್ಕ್ಗೆ ಹಾಕ್ತಿದ್ದಾರೆ ಅನ್ನೋ ಕಾರಣಕ್ಕೆ ಅವ್ರ ಮನೆ ಮುಂದೆ ಬಂದು ಕಸವನ್ನು ಹಾಕಿದ್ದಾರೆ ಬಾಗಿಲಿಗೆ. ಯಾರು ರಸ್ತೆಯಲ್ಲಿ ಕಸ ಹಾಕ್ತಾರೋ ಅದನ್ನು ವಿಡಿಯೋ ಮಾಡಿಕೊಂಡು CCTV ಪರಿಶೀಲಿಸಿ ಅವ್ರ ಮನೆ ಮುಂದೆ ಹಾಕೋ ಈ ಕಾರ್ಯಕ್ರಮ ಮಾಡುವ ಮೂಲಕ ಮರ್ಯಾದೆ ತೆಗಿತೀವಿ ಅಂತ ಅವರು ಅಂದ್ಕೊಂಡಿದ್ದಾರೆ. ಬಟ್ ಪಾಯಿಂಟ್ ಈಸ್, ಪಕ್ಕದ ಮನೆಯವರು ಕೊಡ್ತಾ ಇದ್ದರೆ ಈ ಕಡೆ ಮನೆಯವ್ರಿಗೆ ನೀವು ಕಸ ಹಾಕಿದ್ರೆ ಅವ್ರು ನಾವು ತೆಗಿಯೋದೇ ಇಲ್ಲ ಅಂತ ಬಂಡಾಟಕ್ಕೆ ನಿಂತು ಬಿಟ್ರೆ ಆಗ ಪಕ್ಕದವ್ರಿಗೂ ಕಿರಿಕಿರಿ ಆಗುತ್ತೆ. ಸರಿ, ಈ ಕಸ ಸುರಿಯೋ ವೇಳೆ ಅಥವಾ ನನಗೆ ಇನ್ನೂ ಒಂದು ಪ್ರಾಬ್ಲಮ್ ಇದೆ. ಈ ಹೇಸಿಗೆಯನ್ನು ತಂದು ಸುರಿಯುವ ಅಧಿಕಾರಿಗಳು ಇವರಲ್ಲ, ಬೇರೆ. ಹೇಸಿಗೆಯನ್ನು ತಿನ್ನುವ ಅಧಿಕಾರಿಗಳ ಮನೆ ಮುಂದೆ ಏನು ಸುರಿಯಬೇಕು? ಗೊತ್ತಾಗ್ತಿಲ್ಲ. ಹೇಸಿಗೆಯನ್ನ ಹೇಸಿಗೆ ಕಸ ಅಲ್ವಾ, ಕೊಟ್ಟಿಲ್ಲ ಎಂದು ಅವರ ಮನೆ ಮುಂದೆ ಬಂದು ಸುರಿಯುವ ಅಧಿಕಾರಿಗಳೇ ನೀವಲ್ಲ. ನನಗೆ ಹೇಳ್ತಿರೋದು ಬೇರೆ ಯಾರ್ಯಾರೋ. ಹೇಸಿಗೆಯನ್ನು ತಿನ್ನುವವರ ಮನೆ ಮುಂದೆ ಏನು ಸುರಿಯಬೇಕು? ಎಲ್ಲ ಹೇಸಿಗೆ ತಿನ್ನೋರು ಮೇಲಿಂದ ಕೆಳಗಡೆವರೆಗೆ ಅವರ ಮನೆ ಮುಂದೆ ಏನು ಸುರಿಯೋಣ? ಅದಕ್ಕೆ ಮೀರಿದ್ದೇನಿದೆ ಸರ್? ಅದಕ್ಕೆ ವಿಡಿಯೋ ಇಲ್ಲ, CCTV ಇಲ್ಲ, ಸಾಕ್ಷ್ಯ ಇದೆಯೇನ್ರಿ? ಅದಕ್ಕಿಲ್ಲ. ಅದಕ್ಕೆ ತಮಟೆ ಬಾರಿಸೋ ಮೂಲಕ ಮಾಡಿದಾರಂತೆ. ಎಲ್ಲೆಲ್ಲೆಲ್ಲ ಕಸ ಸ್ವಚ್ಛತೆ ಪಾಠ ಅಂತೇಳಿ. ಇವತ್ತು 5,000 to 2,000 ರೂಪಾಯಿ ದಂಡ ಇತ್ತು. ಈಗ ಅದನ್ನು 5,000 to 10,000 ರೂಪಾಯಿ ದಂಡ ಹಾಕೋದು ನಿಮ್ಮ ಜಾಗ ಇದೆ ಅಂತ ಅಧಿಕಾರಿಗಳು ಹೇಳ್ಕೊಂಡಿದ್ದಾರೆ. ಸಂತೋಷ. ಯಾರೋ ರಾಜಾಜಿನಗರದಲ್ಲಿ ಅವ್ರ ಮನೆಯಲ್ಲಿ ಮನೆ ಮುಂದೆ ಹಾಕಿದ್ದಕ್ಕೆ ಮಹಿಳೆ ಅವ್ರ ಜೊತೆ ವಾಗ್ವಾದ ಕೇಳಿದ್ರಂತೆ. ನಮ್ಮ ಮನೆ ಮುಂದೆ ಕಸದ ಆಟೋ ಬರಲ್ಲ, ಕೆಲಸಕ್ಕೆ ಹೋಗೋರು ಏನು ಮಾಡಬೇಕು ಅಂತೆಲ್ಲ ಸಿಟ್ಟಾಗಿದ್ರಂತೆ. ಕೊನೆಗೆ ಅಧಿಕಾರಿಗಳು ಅವ್ರಿಗೆ CCTV ತೋರಿಸಿದ್ರಂತೆ. ಆಗ ಅವರು ಓಕೆ ಅಂದ್ಬಿಟ್ಟು ಸುಮ್ಮನಾದ್ರಂತೆ. ಆಲ್ ರೈಟ್. ಹೌದು, ಗೌರ್ಮೆಂಟ್ ರೂಲ್ಸೇ ಸರ್ ಆಗಿರೋದು. ಪೆನಾಲ್ಟಿ ಕಟ್ಟಕ್ಕಾಗಿಲ್ಲ ಅಂದ್ರೆ ನಮ್ಮ ಮನೆ ಹತ್ರ ಕಸ ಸುರಿಸ್ತೀರಿ ಸರ್. ಸುರಿಸ್ಲಾ ಸರ್? ಜೀನಿ ಸ್ಲಿಮ್ ರೆಫರ್ ಮಾಡ್ಬೇಕಾದ್ರೆ ಕಾರಣ ಏನಂದ್ರೆ ವೇಟ್ ಲಾಸ್ ಸಲುವಾಗಿ ನನ್ ಬಾಳ ಜನ ಕೇಳಿದ್ರು. ಫಸ್ಟ್ ನಾನ್ ತಗೊಂಡು ನನಗೆ ರಿಸಲ್ಟ್ ಬಂದ್ಮೇಲೆ ಆಮೇಲೆ ನಾನು ಜೀನಿ ಸ್ಲಿಮ್ ಇನ್ನೊಬ್ಬರಿಗೆ ಪ್ರಿಪೇರ್ ಮಾಡಿದ್. ಸುಸ್ತಾಗೋದು ಕಡಿಮೆ ಆಯ್ತು, ವೀಕ್ನೆಸ್ ಅದು ಏನೂ ಇಲ್ಲ, ಪೂರಾ ಹೆಲ್ದಿ ಅದೇನೆ. ವೇಟ್ ಜಾಸ್ತಿ ಇರೋರಲ್ಲಿ ಏನೇ ಡೌಟ್ ಇಲ್ಲದೆ 100% ಬಳಸಬಹುದು. ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ. ಅದೇ ಒಂದು ಮನೆ ಬಾಗಿಲು ಕಸ ಹಾಕಿದಲ್ಲಿ ಎಲ್ಲೆಲ್ಲಿ ದತ್ತಾತ್ರೇಯ ದೇವಸ್ಥಾನದ ಹತ್ರ ಎಲ್ಲ ಒಂದ್ ಕಡೆ ಮಲ್ಲೇಶ್ವರದಲ್ಲಿ, ಇನ್ನೊಂದೆಲ್ಲ ಹೊಸಕೆರೆ ಹಳ್ಳಿ ಬನಶಂಕರಿ ಬಳಿ ಒಂದು ಅಲ್ಲ, ಇನ್ನೊಂದು ನಮ್ಮ ರಾಜಾಜಿನಗರದಲ್ಲೆಲ್ಲ ಮಂಜುನಾಥ ನಗರದಲ್ಲಿ ಒಂದು ಮನೆ ಮುಂದೆ, ಪದ್ಮನಾಭನಗರ ಬೆಂಗಳೂರು ಅಲ್ಲೊಂದು ಕಡೆಯಲ್ಲಿ ಹಾಕಿದ್ದಾರೆ. ಇದಿಷ್ಟು ಕಸ. ಓಕೆ, ಗೊತ್ತಿದ್ದು ಮಾಡೋ ತಪ್ಪಿಗೆ ಏನು ಹೇಳಬೇಕು ಸರ್? ತಪ್ಪೆ, ನಾನು ಇಲ್ಲ ಅಂತ ಹೇಳ್ತಿಲ್ಲ. ಅಂದರೆ ಕಂಡು ಕಡೆ ಕಸ ಹಾಕೋದಂತೂ ಸಾಕಾಗೋಗಿದೆ. ಅದು ನಾನು ನೋಡ್ತಾ ಇರ್ತೀನಿ. ನಾನು 2 ವೀಲರಲ್ಲಿ ಹೋಗ್ತಾ ಇರೋದು, ಕಾಲು ಹತ್ರ ಇಟ್ಕೊಳ್ಳೋದು ಮುಂದೆ, ಅಲ್ಲಿ ಬರ್ತಿದ್ದಂಗೆ ಹಿಂಗೆ ಹೋಗ್ಬಿಟ್ಟು ಹಿಂಗೆ ಎಸ್ಬಿಟ್ಟು ಹೊರಟೋಗೋದು, ಅಥವಾ ಹಿಂದ್ಗಡೆಗೆ ಹೆಂಡತಿನ ಕೂರಿಸಿರ್ತಾರೆ, ಹೆಂಡತಿನೋ ಅಕ್ಕನೋ ಅಮ್ಮನೋ ಯಾರೋ ಕೂತಿರ್ತಾರೆ, ಅವ್ರ ಕೈಲಿ ಕೊಡೋದು, ಅವ್ರು ಎಸೆಯೋದು. ಈ ಪಾಪಿಗಳಿಗೆ ಏನು ಮಾಡೋಕ್ಕಾಗಲ್ಲ ನಾವು. ಇದನ್ನೇ ಆಟೋ ಅವ್ರು ಬಂದಾಗ ಹಾಕೋಕೆ ಸರ್. ಓಕೆ, ಸೊ ಭಾಳ ಕಡೆ ಆಟೋ ರಿಕ್ಷಾ ಬರಲ್ಲ ಅನ್ನೋ ಕಂಪ್ಲೇಂಟ್ಸ್ ಇದೆ, ಇಲ್ಲ ಅಂತ ಹೇಳೋಕ್ಕಾಗಲ್ಲ. ಸಮಯ ನಿಗದಿ ಮಾಡಿರ್ತಾರೆ ಇವರು, ಆ ಸಮಯಕ್ಕೆ ಹಾಕಲ್ಲ. ಈಗ ಲೇಡಿ ಹೇಳ್ದಂಗೆ ಕೆಲವು ಮನೆಯಲ್ಲಿ ಬೇಗ ಹೋಗೋದ್ರೆ ಕಷ್ಟನೂ ಇರಬಹುದೇನೋ. ಸೊ ಪಾಯಿಂಟ್ ಈಸ್, ಇವ್ರು ಹಾಕೋದಂತೂ ತಪ್ಪು ಇತ್ತು ಸರಿ. ಫಸ್ಟ್ ಆಫ್ ಆಲ್ ಮುಟ್ಟು ನೋಡ್ಕೊಳ್ಳೋ ಅಂತಹ ದಂಡ ಹಾಕಿಸ್ಬೇಕು. ಇದು ಸಾಲಲ್ಲ ಸರ್? 5,000 ಹಾಕಿಸಿ ಕಟ್ಟಲ್ಲ ಅಂತ ಈಗ ಗಾಂಚಲಿ ಮಾಡೋರಿಗೆ, ನಾವು ಕಟ್ಟಲ್ಲ ಏನ್ರಿ ಮಾಡ್ಕೊತೀರಿ, ಕಸ ಹಾಕ್ತೀಯ ಮನೆ ಮುಂದೆ ಹಾಕು ಅನ್ನೋರಿಗೆ ಕಂದಾಯಿಗೆ ಸೇರಿಸಿಸ್ಬಿಟ್ಟು ಮನೆಗೆ ಅದನ್ನು ಕಟ್ಟದೇ ಇದ್ದಾಗ ಪವರ್ ಕಟ್ ಡಿಸ್ಕನೆಕ್ಟ್ ಮಾಡಿ ಬಿಸಾಕ್ಬಿಡ್ಬೋದು. ಅವಾಗ ಪೇಷನ್ಸ್ ಬೇಕಷ್ಟೇ ಈ ಪಾಠ ಕಲ್ಸಕ್ಕೆ ಒಂಚೂರು. ಯಾಕೆ ಇದನ್ನು ಹೇಳ್ತಾ ಇದ್ದೀನಿ, ನಿಮಗೆ ಇನ್ನೊಬ್ಬರು ಮನೆ ಮುಂದೆ ಕಸ ಹಾಕೋಕ್ಕೆ ಯಾವ ಕಾನೂನಲ್ಲಿ ಜಾಗ ಕೊಟ್ಟಿದ್ದಾರೆ? GBA ಕೇಳ್ತಾ ಇದ್ರೆ ಸರ್, ಯಾವುದ್ರಲ್ಲಿ ಕೊಟ್ಟಿದ್ದಾರೆ? ದಂಡ ಹಾಕೋಕ್ಕೆ ನಿಮಗೆ ಕಾನೂನಲ್ಲಿ ಜಾಗ ಕೊಟ್ಟಿದ್ದಾರೆ, ನಿಮಗೆ ಕಸ ಹಾಕೋಕ್ಕೆ ಯಾವ ಕಾನೂನಲ್ಲಿ ಜಾಗ ಕೊಟ್ಟಿದ್ದಾರೆ?
ಮತ್ತಿನ್ ಹೆಂಗ್ ಪಾಠ ಕಲ್ಸೋದು ಅಂತ? ಎಕ್ಸಾಕ್ಟ್ಲಿ. ಹೇಸಿಗೆ ತಿನ್ನೋ ಸರ್ಕಾರಗಳು ಮತ್ತು ಅಧಿಕಾರಿಗಳಿದ್ದಾಗ ನೀವು ಜನರನ್ನು ಬೈತಾ ಕೂತಿರ್ತೀವಿ. ಈ ಎಸ್ ಸಿ ಅವ್ರನ್ನ ಬಿಟ್ಟು ನಾನು ಮಾತಾಡ್ತೀನಿ. ಓಕೆ. ಈ ಕಸದ ವ್ಯವಹಾರದಲ್ಲಿ ದುಡ್ಡು ಹೊಡಿತಿರೋರು ಯಾರ್ಯಾರು? ಮೇಲಿಂದ ಕೆಳಗಡೆವರೆಗೂ ದುಡ್ಡು ಹೊಡಿತಿದ್ದೀರಿ, ಅವರೇ ಹೇಸಿಗೆ ತಿನ್ನುವವರು, ಅವರೇ ಹೇಸಿಗೆ ತಿನ್ನೋರವರು. ಯಾಕೆ ಬೇಕು ನಿಮಗೆ ಈ ಹೇಸಿಗೆ ಕಸ ಎತ್ತೋ ಕೆಲಸ, ರೇಜಿಗೆ ಕೆಲಸ ನಿಮಗೆ ಸರ್ಕಾರಕ್ಕೆ? 400 ವಾರ್ಡೋ 350 ವಾರ್ಡೋ 400 ವಾರ್ಡೋ ಎಷ್ಟೋ ಮಾಡ್ಕೊಂಡಿದ್ದೀರಿ ಈಗ. ಹೌದು. ಅದೆಷ್ಟೋ 4 GB ಏನೋ 5 6 8 ಎಷ್ಟೋ ಮಾಡಿದ್ದೀರಿ. ನಾನು ಅದನ್ನು ಲೆಕ್ಕನೂ ಇಟ್ಕೊಳ್ಳಲ್ಲ ಅನ್ನೋ ತೀರ್ಮಾನಕ್ಕೆ ಬಂದ್ಬಿಟ್ಟಿದ್ದೀನಿ. ಬೇಡವೇ ಬೇಡ. ನನಗೆ ಬೇಕಾಗೇ ಇಲ್ಲ ಅದ್ರ ಸವಾಸನೆ ಬೇಡ. ಎಷ್ಟಿದ್ರೆ ಏನ್ ಪ್ರಯೋಜನ? ಏನಿದೆ ಏನಾರು ಇಟ್ಕೊಂಡು ಹೋಗ್ಲಿ ಬಿಡಿ, 70 ಆದರೂ ನನಗೇನು ಹೋಗ್ಬೇಕು ಅಂತೀನಿ. ಆ ಲೆವೆಲ್ಗೆ ಬಂದ್ಬಿಟ್ಟಿದೆ ಪರಿಸ್ಥಿತಿ. 4 6 ಮಾಡ್ಕೊಂಡಿದ್ದೀರಿ, ಎಲ್ಲ ಸೇರಿ ಎಷ್ಟೋ 400 ವಾರ್ಡೋ ಎಷ್ಟೋ ಹೌದು ಮಾಡಿದ್ದೀರಿ. ಆ 400 ವಾರ್ಡನ್ನು 4 ಭಾಗ ಮಾಡಿಬಿಡಿ. 10 ರೋಡೋ 8 ರೋಡೋ 6 ರೋಡ್ಗೋ ಮಾಡಿ ಅವರನ್ನೇ ಒಂದು ಸಂಘ ರಚಿಸ್ಕೊಳ್ಳಿ ಅಂತೇಳಿ. ಓಕೆ. ಅವರೇ ಒಂದು ಆಟೋ ರಿಕ್ಷಾನೋ ತಳ್ಳೋ ಗಾಡಿನೋ ಹಾಕ್ಕೊಂಡು ಆ ಸಂಘದವರೇ ಕಲೆಕ್ಟ್ ಮಾಡ್ಕೊಳ್ಳಿ, ದುಡ್ಡು ವಸೂಲಿ ಮಾಡ್ಕೊಂಡು ಮನೆಯಿಂದ ಆ ಜವಾಬ್ದಾರಿ ಅವ್ರ ತಂದು ಒಂದು ಕ್ಲೋಸ್ ಪಾಯಿಂಟ್ ಕೊಡಿ ಸಾಕು. ಅಂದರೆ ವಾರ್ಡಿಗೆ 2 ಜಾಗದಲ್ಲೋ 1 ಜಾಗದಲ್ಲೋ ಲಾರಿ ನಿಲ್ಲಿಸ್ಕೊಳ್ಳಿ ನೀವು ಸಾಕು. ಅಲ್ಲಿ ಡಂಪ್ ಮಾಡ್ಲಿ, ಅಲ್ಲಿಗೆ ತಂದು ಅವ್ರು ಕೊಡಲಿ. ನೀವು ದೊಡ್ಡ ಲಾರಿಲಿ ತುಂಬ್ಕೊಂಡು ಹೊರಟು ಹೋಗ್ಬಿಡಿ ಆಚೆಗೆ. ಓಕೆ. ನೀವು ಯಾಕೆ ಈ ಮನೆಗೆ ಬಂದು ಕಸ ವಸೂಲಿ ಮಾಡೋದಕ್ಕೆ ಇಷ್ಟೊಂದು ಆಸಕ್ತಿ ನಿಮಗೆ? ಯಾಕೆ ಅಂತ ಹೇಳಲ್ಲ, ಹೇಸಿಗೆ ತಿನ್ನೋ ಕಚಡಗಳೇ, ಯಾಕೆ ಅಂತ ಹೇಳ್ತೀನಿ. 6 ಆಟೋ ರಿಕ್ಷಾ ಲೆಕ್ಕ ತೋರಿಸಿ 2 ಆಟೋ ರಿಕ್ಷಾ ಹಾಕೋದು, 10,000 ರೂಪಾಯಿ ಸಂಬಳ ತೋರಿಸಿ 6,000 ರೂಪಾಯಿ ಕೊಡೋದು, ರೋಡ್ ಸೈಡನ್ನು ಗುಡಿಸ್ತಾ ಇದ್ದೀವಿ ಅಂತ ಹೇಳ್ಬಿಟ್ಟು ಬಾಯಿಗೆ ಬಂದಂಗೆ ಲೆಕ್ಕ ತಗೊಳ್ಳೋದು, ಮನೆ ಮತ್ತು ರೋಡ್ಗಳನ್ನು ಗುಡಿಸೋಕೆ 10 ಜನನ ಎಂಪ್ಲಾಯ್ಮೆಂಟ್ ಮಾಡಿದ್ದೀನಿ ಅಂತ ಹೇಳಿ 6 ಜನಕ್ಕೆ ಹಾಕ್ಸೋದು, ಎಲ್ಲ ಅದರಲ್ಲಿ ಎಲ್ಲರೂ ಇನ್ವಾಲ್ಡು ಈ ಕಸದ ದುಡ್ಡಲ್ಲಿ. ಹಾಗಾಗಿ ಹೇಸಿಗೆ ತಿನ್ನೋರು ಇದನ್ನು ರಿಪೇರಿ ಮಾಡಲ್ಲ. ನಿಮಗೆ ಯಾಕೆ ಬೇಕು ಈ ಮನೆ ಹತ್ರ ಹೋಗಿ ಕಸ ವಸೂಲಿ ಮಾಡೋ ಕೆಲಸ ಕಾರ್ಪೊರೇಷನ್ಗೆ? ವೈ ಡೋಂಟ್ ಯು ಪುಟ್ ಇಟ್ ಆನ್ ದ ಪೀಪಲ್? ಅವರೇನು ಚೆನ್ನಾಗಿ ಇಟ್ಕೊಳ್ತಾರೆ. ಆ ಸಂಘದವ್ರ ಹಣೆ ಬರಹ ಈಗ ಕಸ ಹಾಕ್ಸೋದು. ಒಂದು ವೇಳೆ ಆ ಸಂಘದ ವ್ಯಾಪ್ತಿನಲ್ಲಿ ನಾನು ಹಾಕಲಿಲ್ಲ ಅಂದರೆ ನನ್ನ ಮೇಲೆ ಕ್ರಮ ತಗೊಳ್ಳೋ ಅಧಿಕಾರ ಸಂಘಕ್ಕಿದೆ, ಇನ್ಫಾರ್ಮೇಷನ್ ಮೂಲಕ ಕಾರ್ಪೊರೇಷನ್ಗೆ. ಜಡಿರಿಂದ ನನ್ನ ಮೇಲೆ ಒಂದು 25,000 ರೂಪಾಯಿ ಫೈನಾಗ ತಗೊಳ್ಳಿ. ನಿಮಗೆ ಯಾಕಪ್ಪ ಆಸೆ ಆಫೀಸರ್ಗಳ? ಯಾಕೆ? ರುಚಿಸ್ತಾ ಅಥವಾ ಪಾಲಿಟಿಷಿಯನ್ಸು ಯಾಕೆ? ರುಚಿಯಾಗಿದೆಯಲ್ಲ, ಎಲ್ಲರ ಮನೆ ಕಸದಲ್ಲಿ ಏನೇನೋ ಇರುತ್ತೆ, ಚೆನ್ನಾಗಿರುತ್ತಲ್ವಾ ರುಚಿ. ಕಸದಿಂದ ರಸ ಬರೀ ಸಾರಾದರೆ ಸಾರಿನ ರುಚಿ, ಸಾಂಬಾರಾದರೆ ಸಾಂಬಾರು ರುಚಿ, ಇಡ್ಲಿ ಆದರೆ ಇಡ್ಲಿ ರುಚಿ. ಕಸ ಹಂಗಲ್ವೇ, ಹೇಸಿಗೆ ಎಲ್ಲ ಮಿಕ್ಸ್ ಆಗಿ ಬಂದಿರುತ್ತೆ, ಸಖತ್ತಾಗಿರುತ್ತೆ ರುಚಿ. ತಿಂತಾರೆ ಕುತ್ಕೊಂಡು. ಚೇಂಜ್ ಮಾಡಿ, ಗೋ ಟು ದಿ ಬೇಸಿಕ್ ಇಶ್ಯೂ. ನಿಜ. ಹೇಗೆ ಸರಿಪಡಿಸ್ಬೋದು ಅಂತ ನೋಡಬೇಕು. ಎಸ್.